ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ದೇವರೇ, ನಾವೆಲ್ಲ ಕೇಳುತ್ತೀವಪ್ಪ ಸ್ವಾಮಿ. ದೇವರೇ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೀವಿ ತಂದೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ, ಅದರಲ್ಲಿ 8ನೇ ವಚನವನ್ನು ಓದಿಕೊಳ್ಳ್ರಿ. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ಸಾಕು. ಕಡೆಗೆ ನೀವೆಲ್ಲರೂ ಏಕ ಮನಸ್ಸು ಉಳ್ಳವರ ಆಗಿರ್ರಿ. ಪೌಲನು, ಈ ಪೇತ್ರನು ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಕಡೆಯಲ್ಲಿ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ. ಹಾಲೆಲುಯಾ. ಏಕ ಮನಸ್ಸು ಅಂದ್ರೆ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ರಿ. ನೀವು ಸಹೋದರಿಯರು ಏಕ ಮನಸ್ಸರಾಗಿರ್ರಿ. ಎರಡೆರಡು ಮನಸ್ಸು, ಎರಡೆರಡು ಮಾತು, ಎರಡೆರಡು ಜ್ಞಾನ, ಎರಡೆರಡು ಬುದ್ಧಿಗಳಾಗಿರಬೇಡ್ರಿ. ಹಾಲೆಲುಯಾ. ಪರರ ದುಃಖಗಳಲ್ಲಿ ಸೇರುವವರಾಗಿರಿ. ಪರರ ಸುಖದಲ್ಲಿಯೂ ದುಃಖದಲ್ಲಿಯೂ ಸೇರುವವರಾಗಿರ್ರಿ. ಹಾಲೆಲುಯಾ. ಅಂದ್ರೆ ದುಃಖದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ಸಾಥ್ ಕೊಡ್ರಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಾಲೆಲುಯಾ. ಆತರ ಯಾಕೆ ಉಜ್ಜೀವನ ಇಲ್ಲ ಪ್ರತಿಯೊಂದು ಬಾಳಿನಲ್ಲೂ, ಅವರ ಮನೆಗಳಲ್ಲಾಗಿರ್ಲಿ, ಅವ್ರ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಆಗಿರ್ಲಿ, ಯಾಕೆ ದೇವರಿಂದ ಉತ್ತರ ಸಿಗುತ್ತಾ ಇಲ್ಲ? ಹಾಲೆಲುಯಾ. ಫಸ್ಟು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ಸರಿ ಇದೀವಾ? ನಾನು ಸರಿ ಇದ್ರೆ ನಿನಗೆ ತೋರಿಸ್ಬೋದು, ನಾನೇ ಸರಿ ಇಲ್ಲ ಅಂದ್ರೆ ನಿನಗೆ ಹೇಗೆ ತೋರ್ಸಕ್ಕಾಗ್ತದೆ? ಹಾಲೆಲುಯಾ. ಕುರುಡನಿಗೆ ಯಾವ ತರ ದಾರಿ ತೋರ್ಸಕ್ಕಾದೀತೆ? ಇಲ್ಲ. ಇಬ್ರು ಹೋಗಿ ಗುಂಡಿಲ್ ಬೀಳ್ತಾರೆ ಇಬ್ರು ಸೇರಿ. ಅದಕ್ಕೆ ಒಬ್ಬ ಕಣ್ಣಿರುವನು ಒಬ್ಬ ಕುರುಡನಿಗೆ ಬೇಕಾದ್ರೆ ಅವನ್ನ ಕರ್ಕೊಂಡೋಗಿ ದಡ ಸೇರಿಸ್ಬೋದು. ಹಾಲೆಲುಯಾ. ಹಾಗಾಗಿ ಒಬ್ಬೊಬ್ರಿಗೊಬ್ಬರು ನಂಬಿಕೆಯಲ್ಲಿ ಹೆಚ್ಚು ಮಾಡಿಕೊಳ್ಳುತ್ತಾ ಇದ್ರೆ ನಾವು ದೇವರಲ್ಲಿ ಬೆಳೀಲಿಕ್ಕೆ ಅನುಕೂಲ ಸಿಗ್ತದೆ. ಅವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ನಿಮ್ಮ ಮನೆಗಳಲ್ಲಿ ಯಾವ ಕಷ್ಟಗಳಿದ್ರು, ಏನೇ ರೋಗಗಳಿದ್ರು, ಏನೇ ಸಮಸ್ಯೆಗಳಿದ್ರು, ಪರಲೋಕದ ದೇವರು ಉತ್ತರವನ್ನ ಕೊಡುವಂತವರಾಗಿರ್ತಾರೆ. ಎಷ್ಟೋ ಅನೇಕ ಮಹತ್ ಕಾರ್ಯಗಳನ್ನು ಯೇಸು ಸ್ವಾಮಿ ಭೂಮಿ ಮೇಲೆ 3.5 ವರ್ಷಗಳ ಕಾಲ ಮಾಡಿ ಹೋಗಿದ್ದರು. ಹಾಲೆಲುಯಾ. ಇವರೆಲ್ಲ ಯಾರು ಗುಣ ಹೊಂದಿದ್ರು ಅವರೆಲ್ಲ ಏಕ ಮನಸ್ಸುಳ್ಳವರಾಗಿದ್ದರು. ಕುಷ್ಠರೋಗಿಯವನು ಅವನು ಏಕ ಮನಸ್ಸರಾಗಿದ್ದ. ಏಕೆಂದ್ರೆ ದೇವರೇ, ನಿನ್ನನ್ನು ಮುಟ್ಟಿದ್ರೆ ನಾನು ಗುಣ ಹೊಂದುತ್ತೇನೆ. ಹಾಲೆಲುಯಾ. ಕುರುಡನು ಹೇಳ್ತಾನೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧ ಮಾಡಬಲ್ಲೆಯ? ಅದಕ್ಕೆ ದೇವರು ಹೇಳ್ತಾರೆ, ನನಗೆ ಮನಸ್ಸುಂಟು, ಶುದ್ಧ ಮಾಡ್ತೀನಿ. ಆದರೆ ನಿನಗೆ ಮನಸ್ಸಿದ್ಯಾ? ನೀನು ನಂಬುತ್ತೀಯಾ ನಾನು ಗುಣ ಮಾಡ್ತೇನೆ ಅಂತ? ಹಾಲೆಲುಯಾ. ಅದಕ್ಕೆ ಕೆಸರನ್ನ ಮಾಡಿ ಉಗಿದು ಕೆಸರನ್ನ ಮಾಡಿ 2 ಕಣ್ಣಿಗೆ ಹಚ್ಚಿಬಿಟ್ಟು ಶಿಲೋವ ಕೊಳದಲ್ಲಿ ಹೋಗಿ ನಿನ್ನ ಮುಖವನ್ನು ತೊಳೆದಿಕೋ. ಹಾಲೆಲುಯಾ. ಆ ಕೊಳದಲ್ಲಿ ಹೋಗಿ ಮುಖ ತೊಳೆದ ತಕ್ಷಣ ಆತನು ಹುಟ್ಟು ಕುರುಡ, ಕಣ್ಣೇ ಇರಲಿಲ್ಲ, ಆತನಿಗೆ ಕಣ್ಣು ಬಂತು. ಯಾಕೆ? ಈ ನಂಬಿಕೆ ಇರುವುದರಿಂದಲೇ ಅವರೆಲ್ಲ ದೇವರನ್ನ ಕಂಡ್ರು. ಇವತ್ತು ನಮ್ಮ ನಂಬಿಕೆ ಏನಾಗಿದೆ? ಒಬ್ರನ್ನೊಬ್ರು ಪ್ರೀತಿಸ್ರಿ ಅಂತ ದೇವ್ರು ಹೇಳ್ತಾರೆ. ಇಲ್ಲಿ ನೋಡ್ರಿ, ನಿನಗೆ ಕಂಡ್ರೆ ನನಗೆ ಆಗಲ್ಲ, ನನಗೆ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಇವೆಲ್ಲ ಈ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ ಏನು ಉಪಯೋಗ ನಿಮಗೆ? ನೀವು ನೆನೆಸ್ತೀರಿ, ನಾನು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಸ್ದೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸ್ದೆ. ಹಾಲೆಲುಯಾ. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಪರಲೋಕ ಹೋಗುವುದಿಲ್ಲ. ದೇವರ ವಾಕ್ಯವನ್ನು ಕೇಳಿದರೆ ಪರಲೋಕ ಹೋಗುವುದಿಲ್ಲ. ನೀನ್ ಕಾಣಿಕೆ ಹಾಕಿದ್ರೆ, ದಶಂಭಾಗ ಹಾಕಿದ್ರೆ, ಇನ್ನೊಬ್ಬರಿಗೆ ಅನೇಕರಿಗೆ ನೀನ್ ಸಹಾಯ ಮಾಡಿದ್ರೆ ಪರಲೋಕ ಹೋಗಲ್ಲ. ಹಾಲೆಲುಯಾ. ಪರಲೋಕದ ತಂದೆಯ ಚಿತ್ತವನ್ನ ಮಾಡಿದ್ದೀಯಾ? ಪರಲೋಕದ ತಂದೆಯ ಚಿತ್ತವನ್ನ ಮಾಡಿದ್ಯಾ? ಇಲ್ಲಿ ಏನ್ ಹೇಳ್ತದೆ ನೋಡ್ರಿ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖದಲ್ಲಿಯೂ ಸೇರುವವರು ಆಗಿದ್ದು ಅಣ್ಣ ತಮ್ಮದಿರಂತೆ ಒಬ್ಬರನ್ನೊಬ್ರು ಪ್ರೀತಿಸಿರಿ. ಪ್ರೀತಿನೇ ಇಲ್ಲ ಅಂದ್ಮೇಲೆ ಇದೆಲ್ಲ ಮಾಡಿ ಏನು ಪ್ರಯೋಜನ? ಹಾಲೆಲುಯಾ. ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ. ಬೆರಿ ಚಾಡಿ 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 ಎಲ್ಲಿ ಹೋಗ್ತೀನಿ ನೀನು? ಇಲ್ಲಿಗೆ ದೇವ್ರು ಕರೆದಿಲ್ಲ ನಮ್ಮನ್ನ ದೇವ್ರು ಕರೆದಿರೋದು ಶುದ್ಧರಾಗಿ ನೀವು ಬನ್ರಿ ನನ್ನ ಸನ್ನಿಧಿಗೆ. ಅದಕ್ಕೆ ದೇವ್ರು ಹೇಳ್ತಾರೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲಾರೆ. ನಮ್ಮ ಪರಿಶುದ್ಧತೆ ಅಂದ್ರೆ ಏನು? ವಸ್ತ್ರಗಳಿಂದ ಅಲ್ಲ,
ಸ್ನಾನ ಮಾಡಿ ಡ್ರೆಸ್ ಮಾಡಿ ನಾವೇನೋ ಪೌಡ್ರು ಸೆಂಟು ಅದನ್ನ ದೇವ್ರು ಕೇಳಿಲ್ಲ. ಒಳಗಡೆ ಶುದ್ಧರಾಗಿರ್ರಿ ನೀವು. ನಿನ್ನ ನಂಬಿಕೆ ಒಳಗಡೆ ಶುದ್ಧಿಯಾಗಿರ್ಬೇಕು. ದೇವ್ರ ಹತ್ರ ನೀನು ಯಾವ ಕಳಂಕ ಇಲ್ಲದವಳು, ಕಳಂಕ ಇಲ್ಲದವನು ಆಗಿರಬೇಕು. ಇದು ದೇವ್ರು ಕೇಳ್ತಾರೆ. ನಿನ್ನ ವಸ್ತ್ರ ಯಾರಿಗೆ ಬೇಕು? ನಿನ್ನ ಹಣ ಯಾರಿಗೆ ಬೇಕು? ನಿನ್ನ ಆಸ್ತಿ ಯಾರಿಗೆ ಬೇಕು? ನಿನ್ನ ಪದವಿ ಯಾರಿಗೆ ಬೇಕು? ಹಾಲೆಲೂಯಾ. ಈ ಲೋಕದಲ್ಲಿ ನಿನಗೆ ಸೆಲ್ಯೂಟ್ ಹೊಡಿತಾರೆ ಜನ ಅಷ್ಟೇ. ಇಂಜಿನಿಯರ್ಸ್ ಬಂದ್ರು, MLA ಬಂದ್ರು, MP ಬಂದ್ರು, ಡಾಕ್ಟರ್ಸ್ ಬಂದ್ರು, ಹೊಡಿದ್ರೆ ಸೆಲ್ಯೂಟ್ ಹೊಡೀರಿ. ನಿನಗೆ ಇಲ್ಲಿ ಮಾತ್ರ ನೀನು ಹೊಗಳ್ಕೊಳ್ಬಹುದು. ಹಾಲೆಲೂಯಾ. ಯಾಕಂದ್ರೆ ಒಂದು ವಾಕ್ಯದಲ್ಲಿ ದೇವ್ರು ಹೇಳ್ತಾರೆ, ಐಶ್ವರ್ಯವಂತನು ಲಾಜರನ ಕುರಿತು ಒಂದು ವಾಕ್ಯ ಇದೆ. ಆ ವಾಕ್ಯವನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಈ ರಾಜ ವೈಭೋಗದಲ್ಲಿ ಈ ಶ್ರೀಮಂತನು ಮೇಜಿನ ಮೇಲೆ ಕೂತ್ಕೊಂಡು ಊಟ ಮಾಡಿ ಒಳ್ಳೆ ಟಿಪ್ ಟಾಪ್ ಆಗಿ ನಡೆದಾಡ್ದ. ಹಾಲೆಲೂಯಾ. ಅವನ ಬಾಳಿನಲ್ಲಿ ದೇವರೇ ಇರಲಿಲ್ಲ. ಆದರೆ ಲಾಜರನು ಊಟ ಇಲ್ಲದೆ ರೋಗದವನಾಗಿ, ಅವನು ಊಟ ಮಾಡಿದ್ದು ಅಂಗಳು ಇಷ್ಟಿಷ್ಟು ಬಿದ್ದಿರೋದಲ್ಲ, ಊಟ ಮಾಡಿ ಅವನು ಒಂದು ದಿವಸ ಈ ಲೋಕ ಬಿಟ್ಟ. ಇವನು ಶ್ರೀಮಂತನು ಈ ಲೋಕ ಬಿಟ್ಟ. ಹಾಲೆಲೂಯಾ. ಆದರೆ ಅಬ್ರಾಮನ ಎದೆಗೆ ಆ ಭಿಕ್ಷುಕ ಲಾಜರನ್ನು ಹೋಗಿ ಪರಲೋಕ, ಅಂದ್ರೆ ಅಬ್ರಾಮನ ಎದೆಗೆ ಊರ್ಕೊಂಡ ಪರದೇಶಿ ಜಾಗ ಅಂತ. ಶ್ರೀಮಂತನು ರಾಜ ವೈಭವ ಹಂಗೆ ಮೆರೆದ. ಇಲ್ಲಿ AC ರೂಮಲ್ಲಿ ಹಂಗೆ ಹಿಂಗೆ ಮಾಡ್ಕೊಂಡು ಆರಾಮಾಗಿದ್ದವನು, ಇವನ ಗತಿ ಏನಾಯ್ತು? ಪಾತಾಳಕ್ಕೆ ಹೋಗಿಬಿಟ್ಟ. ಹಾಲೆಲೂಯಾ. ಅಲ್ಲಿ ಅಬ್ರಾಮನಿಗೆ ಹೇಳ್ತಾನೆ, ತಂದೆಯೇ ಲಾಜರ್ನ ಕಳಿಸು, ಈ ಕಿರು ಬೆಳ್ಳಿನಲ್ಲಿ ನೀರನ್ನು ಹತ್ತಿ ನನಗೆ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಹಾಲೆಲೂಯಾ. ಅಲ್ಲಿಗೆ ಅರ್ಥ, ಪಾತಾಳದಲ್ಲಿ ಒಂದು ಸ್ವಲ್ಪ ನೀರು ಇಲ್ಲ ಅಂತ ಅರ್ಥ. ತಣ್ಣಗೆ ಮಾಡಲಿ. ಅದಕ್ಕೆ ಅಬ್ರಾಮನ್ ಹೇಳ್ತಾನೆ, ನೀನು ಜೀವಂತವಾಗಿರ್ಬೇಕಾದ್ರೇನೆ ನೀನು ಎಲ್ಲ ಐಷಾರಾಮಿ ಜೀವನವನ್ನ ಸಾಗಿಸಿದೆ. ನಿನಗೆ ಅಲ್ಲಿ ಸುಖ ಇತ್ತು, ಅಂದ್ರೆ ದೇವರನ್ನ ಕಂಡುಕೊಳ್ಳಲಿಲ್ಲ. ಅಲ್ಲಿ ಅವನು ಕಷ್ಟ ಅನುಭವಿಸ್ತಾ, ಇಲ್ಲಿ ದೇವರ ರಾಜ್ಯದಲ್ಲಿದ್ದಾನೆ. ಹಾಗಾಗಿ ಅದನ್ನ ನೆನಪಲ್ಲಿ ಇಟ್ಕೋಬೇಕು ನಾವು. ನಮಗೆಷ್ಟೇ ಬಂದರು, ಏನೇ ಇದ್ದರು, ಏನು ಹೋದರೂ ಪರವಾಗಿಲ್ಲ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿನ ಮಾತ್ರ ಕಳೆದುಕೊಳ್ಳಬಾರದು. ಪ್ರಿಯರೇ, ಯೇಸು ಸ್ವಾಮಿನ ಕಳೆದುಕೊಂಡ್ವಿ, ನಮ್ಮ ಪ್ರಾರ್ಥನೆ ಲೈಫ್ ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ನಮ್ಮ ಜೀವಿತನೇ ವೇಸ್ಟ್. ಯೂದನಿಗೆ ದೇವರು ಹೇಳ್ತಾರೆ, ನೀನು ತಾಯಿ ಹೊಟ್ಟೆಲಿ ಹುಟ್ಟೋದೇ ಇದ್ರೆ ಚೆನ್ನಾಗಿತ್ತು. ಹಾಲೆಲೂಯಾ. ಆ ರೀತಿಗೆ ಆಗಬಾರ್ದು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಕೆಳಗಡೆ ಹೋದ್ರಿ. ಕರುಣೆಯು ದೀನ ಭಾವವುಳ್ಳವರಾಗಿರ್ರಿ. ಕರುಣೆಯನ್ನು ತೋರಿಸಿರಿ, ದೀನ ಭಾವವನ್ನು. ಅವ್ರ ಹತ್ರ ನೀವು ಹೇಗೆ ಮಾತನಾಡಬೇಕು, ಹಾಲೆಲೂಯಾ, ಹೊರಗಿನವ್ರಿಗೂ ದೇವರಲ್ಲಿರುವವರಿಗೂ ತಾರತಮ್ಯವನ್ನು ತೋರಿಸಿರಿ. ಅವ್ರು ಗಟ್ಟಿಯಾಗಿ ಶಬ್ದವನ್ನು ಎತ್ತು ಮಾತಾಡಿದ್ರೆ ನಾವು ಮೌನವಾಗಿದ್ದು ಸಾಧಾರಣವಾಗಿ ಹೇಗೆ ಮಾತನಾಡಬೇಕು, ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರಲ್ಲ, ಆ ರೀತಿಯಾಗಿ ಅವರಿಗೆ ಮಾತನಾಡಬೇಕು. ನೋಡಿ, ಅಪಕಾರಕ್ಕೆ ಅಪಕಾರ. ನೀನ್ ನನ್ನ ಹತ್ರ ಮಾತಾಡ್ಲಿಲ್ಲ, ನಾನು ನಿನ್ನ ಹತ್ರ ಮಾತಾಡಲ್ಲ. ಸೇಡು, ಅಪಕಾರ, ಇದು ಮಾಡಬೇಡ್ರಿ ಅಂತಾರೆ ದೇವರು. ಇದೆಲ್ಲ ಕಲಿಸ್ಕೊಡ್ತಾ ಇರೋದು ನಮಗೆ ದೇವ್ರ ವಾಕ್ಯದ ಮುಖಾಂತರ. ನಿಂದೆಗೆ ನಿಂದನೆಯನ್ನು ಮಾಡದೆ ಆಶೀರ್ವದಿಸ್ರಿ. ಯಾರಾದ್ರೂ ನಮಗೆ ಹಿಂದ್ಗಡೆನೋ ಮುಂದ್ಗಡೆ ಏನಾರ ಮಾತನಾಡಿದ್ರೆ ಅವ್ರನ್ನ ಕ್ಷಮಿಸ್ಬಿಡ್ರಿ, ಅವ್ರನ್ನ ಕ್ಷಮಿಸ್ರಿ ಅಂತಾರೆ ದೇವರು. ಯಾಕಂದ್ರೆ ನೀನು ಕ್ಷಮಿಸ್ತಾ ನೀನು ದೇವರಿಗೆ ಹತ್ರ ಆಗ್ತಿರ್ತೀಯ. ಅವರು ದೂಷಣೆ ಮಾಡಿ 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 ಕೆಳಗೆ ಹೋಗ್ತಾ ಇರ್ತಾರೆ ಹಿಂದಕ್ಕೆ. ಹಾಲೆಲೂಯಾ. ಹಾಗಾಗಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಾನಲ್ಲ. ಹಾಲೆಲೂಯಾ. ಯಾವುದಕ್ಕೆ? ಈ ಮೇಲ್ಗಡೆಯಿಂದ ನಾವೇನು ಓದುತ್ತಾ ಬಂದ್ವಿ, ಇದಕ್ಕಾಗಿ ಈ ರೀತಿಯಾಗಿ ಬದುಕ್ರಿ, ಹಿಂಗೆ ಜೀವಿಸ್ರಿ, ನನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಇದಕ್ಕಾಗಿ ನಿಮ್ಮನ್ನು ಕರೆದಾನಲ್ಲ. ಹೀಗೆ ಮಾಡುವುದಾದ್ರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಹಾಲೆಲೂಯಾ. ಹೀಗೆ ನೀವು ಮಾಡಿದರೆ ಆಶೀರ್ವಾದ ಬಾಧ್ಯವನ್ನು ನಾವೆಲ್ಲ ಹೊಂದುವವರಾಗಿದ್ದೇವೆ. ಜೀವನದಲ್ಲಿ ಸಂತೋಷ ಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವರು
ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆ ತುಟಿ ಮಾತು ಮಾತುಗಳನ್ನಾಡದಂತೆ ಹಾ. ತುಟಿಗಳನ್ನು ಬಿಗಿಹಿಡಿಯಲಿ. ಬಿಗಿಡಿಲಿ. ಏನ್ ಮಾತನಾಡಬೇಕು ಏನ್ ಮಾತನಾಡಬಾರ್ದು ಅಂತ ನಾವು ಯೋಚನೆ ಮಾಡಿ ತುಟಿಯನ್ನು ಹಿಡಿದುಕೊಂಡು ಮಾತನಾಡಬೇಕು. ಹಾಲೆಲೂಯ. ಇದಕ್ಕೆ ಬೇರೆ ಯಾರಿಗೂ ಇಲ್ಲಿ ದೇವರು ಹೇಳಲ್ಪಟ್ಟಿಲ್ಲ. ಈ ವಾಕ್ಯ ಓದಿದ ತಕ್ಷಣ ಯಾರು ಇದನ್ನ ಒಳಗಡೆ ತೆಗೆದುಕೊಳ್ತಾರೋ, ಅಯ್ಯೋಯ್ಯೋ ಇಷ್ಟು ಸಲ ಮಾತನಾಡ್ಬಿಟ್ಟಲ್ಲಪ್ಪ ಸ್ವಾಮಿ ಅಂತೇಳಿ, ಆತನಾಗಿರ್ಲಿ, ಆ ಒಂದು ಸಹೋದರಿ ಯಾರೇ ಆಗಿರ್ಲಿ, ಮಣ್ಕಾಲ ಹಾಕಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಏನಂತ, ಸ್ವಾಮಿ ನಾನು ಈ ರೀತಿ ಎಲ್ಲ ಮಾತನಾಡ್ಬಿಟ್ಟೆ, ಹಿಂದೆ ಈ ವಾಕ್ಯ ನನಗೆ ಗೊತ್ತಿರಲಿಲ್ಲಪ್ಪ, ನನ್ನನ್ನು ಕ್ಷಮಿಸು ದೇವ್ರೆ ಅಂತ ಹೇಳಿದಾಗ ದೇವ್ರು ಕ್ಷಮಿಸ್ತಾರೆ. ಓಕೆ, ಇದು ತಿಳಿದುಕೊಂಡ್ಮೇಲೆ ಇನ್ನು ಈ ರೀತಿ ಮಾತನಾಡ್ಬೇಡ, ನಿನಗೆ ಕ್ಷಮೆ ಉಂಟು, ಹೋಗ್ ಮತ್ತೆ ಈ ತಪ್ಪುಗಳನ್ನ ಮತ್ತೆ ಮಾಡಬೇಡ. ಈ ರೀತಿಯಾಗಿ ದೇವರು ನಮ್ಮನ್ನ ಆಶೀರ್ವಾದವಾಗಿ ಹಂತ ಹಂತವಾಗಿ, ಯಾಕೆ ಇವೆಲ್ಲ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದು, ನಾವು ಇದು ಓದಿ ಇದ್ರ ಪ್ರಕಾರನೇ ಧ್ಯಾನಿಸಿ ಇದ್ರ ಪ್ರಕಾರನೇ ಜೀವಿಸಿ ಪರಲೋಕಕ್ಕೆ ಹೋಗ್ಲಿಕ್ಕೆ. ಈ 1ನೇ ಕ್ಲಾಸಲ್ಲಿ ಎಷ್ಟು ವರ್ಷ ಅಂತ ಕೂತಿರೋದು? ಹಾಲೆಲೂಯಾ. ನಮ್ಮ ಹಿಂದೆ ಇರುವಂತವರೆಲ್ಲ ದಾಟ್ಕೊಂಡು ಹೋಗ್ತಾ ಇರ್ತಾರೆ. ನಾವು 1ನೇ ಕ್ಲಾಸ್ ಪುಸ್ತಕ ಅದೇ ಹೇಳ್ತಾರಲ್ಲ, ನಾವು ಸಾಯೋ ತನಕ 1ನೇ ಕ್ಲಾಸಲ್ಲೇ ಕೂತ್ಕೊಂಡಿದ್ರೆ ಏನು ಪ್ರಯೋಜನ? ಅದಕ್ಕಾಗಿ ದೇವರು ಕರೆದಿಲ್ಲ. ದೇವರು ಕೊಟ್ಟಂತ ಈ ವಾಕ್ಯದೊಂದಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಯಾಕಂದ್ರೆ ನಮಗೆ ಮಾರ್ಗದರ್ಶಿಯೇ ಯೇಸು ಸ್ವಾಮಿಯಾಗಿದ್ದಾರೆ. ನಿತ್ಯ ರಾಜ್ಯಕ್ಕೆ ಹೋಗಲಿಕ್ಕೆ ಅವರೊಬ್ಬರೇ ಮಾರ್ಗ. ಈ ಲೋಕದಲ್ಲಿ ಹಲವಾರು ಮಾರ್ಗಗಳಿದೆ. ನಮ್ಮ ದೇಶ ಅಲ್ಲ, ಹೊರಗಡೆ ನಾವು ರಾಷ್ಟ್ರಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಕ್ಕೆ ಒಂದು ಫ್ಲೈಟ್ ಇದೆ, ಒಂದು ನಮ್ಗೆ ಒಂದು ಏನಪ್ಪಾ ಅಂದ್ರೆ ಒಂದು ಹಡಗಿನ ಮುಖಾಂತರ ದಾಟಬಹುದು. ಹಾಲೆಲೂಯಾ. ಆದ್ರೆ ಹಲವಾರು ಆ ದೇಶಕ್ಕೆ ಹೋಗಿದ್ಮೇಲೆ ಮತ್ತೆ ದೇಶಕ್ಕೆ ನಾವು ಹೇಗೆ ಬೇಕಾದ್ರೆ ಪ್ರಯಾಣ ಮಾಡ್ಬೋದು ಪ್ರಿಯರೇ. ಪರಲೋಕ ಹೋಗಲಿಕ್ಕೆ ಮಾತ್ರ ಯೇಸು ಸ್ವಾಮಿ ಒಬ್ಬರೇ ಮಾರ್ಗ. ಅದನ್ನ ನಾವು ಚೆನ್ನಾಗಿ ತಿಳಿದುಕೊಂಡಿರ್ಬೇಕು. ಸುಮ್ಮನೆ ನಾವು ಇಲ್ಲಿ ಕೇಳಿ ಇಲ್ಲಿ ಬಿಡುವುದಲ್ಲ. ಸಹೋದರ ಸಹೋದರಿಯರೇ, ನೀವು ನೆನಪಿನಲ್ಲಿ ಇಟ್ಟುಕೊಂಡು ಈ ಭೂಮಿ ಮೇಲೆ ಬದುಕಬೇಕು. ಯಾರ ಆಯುಷ್ ಯಾರ ಕೈಯಲ್ಲೂ ಇಲ್ಲ. ದೇವರು ಇಲ್ಲಿ ತನಕ ಕೊಟ್ಟಿದ್ದಾರೆ ನಮಗೆ ಆಯುಷ್ ಕಾಲ, ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಯಲ್ಲಿ ನಮ್ಮ ಲೈಫ್, ನಮ್ಮ ಜೀವನ ಇದೆಯಾ ನಮ್ಮ ಕೈನಲ್ಲಿ? ನಮ್ಮ ಆಯುಷ್ ನಮ್ಮ ಕೈಯಲ್ಲಿ ಇದೆಯಾ? ನಮ್ಮ ಬಾಯಿನಲ್ಲಿ ಇದೆಯಾ? ನಾ ಇನ್ನೊಂದಿಷ್ಟು ವರ್ಷ ಬದುಕಬೇಕು ಆಮೇನ್ ಅಂತ? ಇಲ್ಲ. ದೇವರು ಕೊಟ್ಟಿದ್ದಾನೆ, ದೇವರು ತೆಗೆದುಕೊಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನ ದೇವರು ಈ ಭೂಮಿಗೆ ಬಿಟ್ಟಿದ್ದಾರೆ. ನಮ್ಮ ಆಯುಷ್ ಕಾಲ ಕಂಪ್ಲೀಟ್ ಆಗಿದ್ಮೇಲೆ ರಿಟರ್ನ್ ಅವ್ರ ಹತ್ರನ ಹೋಗ್ಬೇಕು. ಅದನ್ನು ಬರದು ದೇವ್ರ ಕಡೆಯಿಂದ ಬಂದಿರ್ತೀವಿ, ಹೋಗೋದೆಲ್ಲಿಗೆ ಹೋಗ್ತೀವಿ ನಾವು? ನರಕ ಹೋಗ್ಬಾರ್ದು, ಅದೇ ಅವರ ಆಸೆ. ನಾನು ನಿನಗೆ ಹೇಗೆ ಉಂಟು ಮಾಡಿದೆ ಅದೇ ರೀತಿಯಾಗಿ ನಿನ್ನ ಆತ್ಮ ನಾನು ವಾಪಸ್ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕಾಗಿ ನೀವು ಇಲ್ಲಿ ಸ್ವಲ್ಪ ವಾಕ್ಯವನ್ನು ಓದಿ ಪ್ರಾಯಸ ಪಡ್ರಿ. ಅಂತ ಏನ್ ಪ್ರಾಯಸ ಗುಡ್ಡ ಹೊತ್ಕೊಂಡು ಹೋಗೋದು, ಕಲ್ಲು ಮಣ್ಣು ಓರುವಂತ ಪ್ರಾಯಸ ಅಲ್ಲ. ನಮ್ಮ ಆತ್ಮನ್ನು ದೇವರ ಕಡೆಗೆ ಒಪ್ಪಿಸ್ಕೊಡ್ಬೇಕು. ಈ ಆಪತ್ತು ಅನರ್ಥ ತುಂಬಿದ ಜಗತ್ತಿನಲ್ಲಿ ಇದು ಯಾವುದು ಬೇಡ ಸ್ವಾಮಿ. ಈ ದುರ್ಬುದ್ಧಿ, ದುರಾಲೋಚನೆ, ಕೆಟ್ಟದನ್ನ ಬಯಸೋದು, ಇವೆಲ್ಲ ಬಿಟ್ಟು ಒಬ್ರಿಗೊಬ್ರು ನೋಡಿದ್ರೆ ಮುಖ ತಿರ್ಸ್ಕೊಂಡು ಹೋಗೋದು, ಅದೆಲ್ಲ ಮಾಡಬಾರ್ದು. ಪ್ರೀತಿಯಿಂದ ಕಾಣ್ರಿ, ಸಂತೋಷದಿಂದ ಅವ್ರನ್ನ ನೋಡ್ರಿ. ಪರರ ಸುಖ ದುಃಖದಲ್ಲೂ ಬರೀ ಸುಖದಲ್ಲಿ ಪಾಲಲ್ಲ, ದುಃಖದಲ್ಲಿ ಪಾಲ್ದಾರ. ಹಾಲೆಲೂಯಾ. ಹಾಗಾಗಿ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಒಂದೊಂದು ದಿವಸ ಕೊಟ್ಟಂತ ಕೃಪೆ ಮತ್ತು ಸಮಯಕ್ಕಾಗಿ ಸ್ತೋತ್ರ ದೇವರೇ. ಈ ವಿಡಿಯೋ ಮುಖಾಂತರ ನೋಡ್ತೀವಿ ಪ್ರತಿ ಸಹೋದರ ಸಹೋದರಿ ನೆನೆಸಿ ನಿಮ್ಮ ಸ್ವಾಮಿ ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡ್ತೇನೆ, ಜೀವನ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.